ಸರಳಿ ಸರಳಿ ಹಾ ರೀ. ಓರಿ ಏನ್ರಿ? ನಾ ಒಟ್ಟು ಹೊರಗೆ ಹೋಗಿ ಬರ್ತೀನಿ. ಒಟ್ಟು ಕೆಲಸ ಐತಿ ನಂದು. ಹೋಗ್ಬರಿ. ಹಂಗ ಮುಂಚೆ ಬಾಗ್ಲ ಹಾಕೊಂಡು ಹೋಗ್ರಿ. ಅದೇನು ಮಾಡಿದ್ದನ್ನ ಮಾಡ್ಕೊಂಡು ಕುಂದಿರ್ತಿ. ಸಾಕು, ಒಳಗೆ ನಡಿ. ಆತ್ರಿ, ಬಂದೆ ಒಂದು 5 ನಿಮಿಷ. ಸರಳಿ, ಅಯ್ಯಲ್ಲಲ್ತ ನೀನೇನ ಹಿತ್ತಲ ಬಾಗಲ್ದಾಗ ಹಚ್ಚಿ ಬಂದಿ ಇವತ್ತು? ಯಾಕೆ? ಇಲ್ಲ, ನಾನು ಹಿತ್ತಲದಾಗ ಇದ್ದೆ, ನೀನು ನೋಡಿದೆ ಬಂದೆ. ಚಲೋ ಆತ್ ಬಿಡು. ಊಟ ಆತ್ ನೋಡ್ಲೆ ಸರಳಿ. ಏನುವ, ನನಗಂತೂ ನನ್ನ ಕಣ್ಣು ನಂಬಕ ಆಗವಲ್ದು. ಯಾವ ವಿಚಾರ ಹೇಳತ್ತಿ ಅಲ್ಲಲ್ತಿ? ಸರಳಿ, ನಿನ್ನ ಗಂಡ ನಿನ್ನ ಇಷ್ಟು ಚಂದ ಮಾತಾಡ್ತಿರೋದು ನನ್ನ ಕಣ್ಣ ನಂಬಕ ಆಗವಲ್ದಲೇ. ಅದನ್ನ ಹೇಳಾಕತ್ತೀನಿ. ಆ ಸುದ್ದಿ ಹೇಳಾಕತ್ತೀಯಾ? ಕುಂದ್ರಲಿ ಅಲ್ಲಲ್ತಿ. ಹೆಂಗ ಇದ್ಕಿದ್ದಂಗ ನಿನ್ನ ಗಂಡಗ ನಿನ್ನ ಮ್ಯಾಗ ಇಷ್ಟೊಂದು ಪಿರುತಿ ಬಂತು ಅಂತ. ಅಲ್ಲ, ಚಲೋ ಇರ್ರಿ, ನನಗೇನು ಹೊಟ್ಟೆ ಉರಿ ಇಲ್ಲ, ಸುಮ್ಮನೆ ಕೇಳಿದೆ. ಅಯ್ಯ ಬಿಡ್ಲಿಲ್ಲಲ್ತಿ, ನೀ ಹಂಗದಿ ಅಂತ ನನಗೆ ಗೊತ್ತಿಲ್ಲನ. ಎಷ್ಟು ದಿನದಿಂದ ನೋಡ್ತೀನಿ ನಿನಗೆ. ನಂಗೆ ಹೊಟ್ಟೆ ಉರಿ ಹೊಟ್ಟೆ ಕಿಚ್ಚಿಲ್ಲ, ನಂಗೆ ಗೊತ್ತು. ಸುಮ್ಮನೆ ನೀನ ಏನಾರ ಅನ್ಕೋಬೇಡ. ನನ್ನ ಗಂಡನ ಒಂದು ಮಾಡಕ್ಕೆ ನೀವೆಲ್ಲ ಎಷ್ಟು ಪರದಾಡಿರಿ. ನಾನು ನನ್ನ ಕಣ್ಣಾರ ನೋಡೀನಿ. ಅಂತಕ್ಕೆ ನೀ ಹಂಗೆ ಹೊಟ್ಟೆ ಉರ್ಕೊಂತಿ? ಇಲ್ಲವಾ, ನಾ ಹಂಗೆ ಅನ್ಕೊಳ್ಳೋದಿಲ್ಲ ನಿನ್ನ ಬಗ್ಗೆ. ಅಯ್ಯೋ ಹೊಲ್ಲಿ ಬಿಡು, ನೀ ಇಷ್ಟು ನನ್ನ ಬಗ್ಗೆ ಚಲೋ ಅಭಿಪ್ರಾಯ ಇಟ್ಕೊಂಡಿಯಲ್ಲ, ಅದ ಒಂದು ಖುಷಿ. ಹೇಳು, ಯಾವಾಗಿಂದ ನೀನು ನಿನ್ನ ಗಂಡ ಇಷ್ಟೊಂದು ಪ್ರೀತಿಯಾಗಿರಿ? 2 ದಿನ ಆಯ್ತು. ಹಂಗಾರೆ 2 ದಿನದಿಂದ ಫುಲ್ ಖುಷಿಯಾಗಿದ್ದಂಗದಿರಿ ಮೇಡಮರು. ಹೌದು, ಇಕ್ಕಿದ್ದಂಗ ನಿನ್ ಗಂಡ ಹೆಂಗ್ ಮನಸ್ಸು ಬದಲಿಸಿ ನಿನ್ ಮ್ಯಾಗಿರೋ ಅಭಿಪ್ರಾಯನ ಬದಲು ಮಾಡ್ಕೊಂಡಲ್ಲಿ? ಎಲ್ಲ ಮಾದಕ್ಕ ಶಂಕರಪ್ಪಣ್ಣಂದು ಕೆಲಸ. ಏನ್ ಹೇಳಿದ್ರಂತೆ? ಏನಿಲ್ಲ, ಮೊನ್ನೆ ನಮ್ಮ ಮನೆಯವರು ಶಂಕರಪ್ಪಣ್ಣ ಸಿರ್ಸಿಗೆ ಹೋದಾಗೆಲ್ಲ ಏನೋ ತಿಳಿಸಿ ಬುದ್ಧಿ ಹೇಳಿದ್ರಂತೆ. ಆವಾಗಿಂದ ಬದಲಾಗ್ಯಾರ. ಅವತ್ತು ಹೇಳತ್ತಿದ್ರು, ಎಷ್ಟೊತ್ತಿಗೆ ಬಂದು ನೀನು ಮಾರಿ ನೋಡ್ತೀನೋ ಅನ್ಸಾಕತ್ತಿತ್ತು ಅಂದ್ರಲ್ಲೇ ಲಲ್ತಿ. ನಂಗತಿ ಕೆಟ್ಟ ನಾಚಿಕೆ ಆತವ. ಏಯವ್ವ, ಇಲ್ಲ ನಿನ್ನ ಗಂಡ ನೀನು ಮುಂದಿದ್ದಾರಂಗ ನಾಚ್ಕೊಳತ್ತಿಯಲ್ಲ, ಅದ್ಯಾಕ್ಲಿ ಗಲ್ಲಟ್ಟು ಕೆಂಪಗದು? ಹಂಗಾರೆ 2 ದಿನದಿಂದ ನಿದ್ದಿರಾಕಿಲ್ವಾ? ಹೋಗ್ಲೆ. ಹೋಗ್ಲೆ ಅಂದಾಗ್ಲೇ ಗೊತ್ತಾಗೈತ್ ಬಿಡು ನನಗೆ. 2 ದಿನದಿಂದ ನಿದ್ದೆ ಮಾಡಿರಕ್ಕಿಲ್ಲ ನೀ. ಹಲಸಿ ಏನ್ ಮಾತಾಡ್ತಿಲ್ಲ ಲಲ್ತಿ? ಏನ್ ಖುಷಿ ನಾಚಿಗೆ ಎಲ್ಲ ಏಕಾಲಕ್ಕನ ಬಂದಾವ. ಅಂದ್ರೆ ಜೋರೈತ್ ಬಿಡುವ ಸರಳಿದು. ಹಂಗಾರೀಗ ನೀನು ಏನು ಅಡುಗೆ ಮಾಡಿಕೊಟ್ರು ನಿನ್ನ ಗಂಡ ಅದು ಉಣ್ಣಾಕತ್ತಾನ? ನಾ ಏನು ಮಾಡಿಕೊಟ್ರು ಊಟ ಮಾಡತ್ತಾರ. ನನ್ನ ಕೈಯಾಗ ಊಟಕ್ಕೆ ನೀಡಿಸ್ಕೊತಾರೆ. ಮತ್ತು ಎಲ್ಲರೂ ಹೊರಗೆ ಕರ್ಕೊಂಡು ಹೋಗಿ ಬರ್ತೀನಿ ಒಂದು 4 ದಿನ ಅಂತಂದಾರು. ಅಂತ ಹೇಳೀನಿ. ಏನು, ಹೊರಗೆ ಕರ್ಕೊಂಡು ಹೋಗ್ತೇನನ್ನ ನಿನ್ನ ಗಂಡ? ಹಂಗಾರೆ ಎಲ್ಲಿ ಹೋಗ್ಬೇಕು ಅನ್ಕೊಂಡೇನಿ? ಡೆಲ್ಲಿಗೋ ಕಾಶ್ಮೀರಕ್ಕೋ? ಅಯ್ಯೋಯ್ಯವ್ವ, ನಾವೇನು ಅಷ್ಟು ದೂರ ಹೋಗೋಟೇನು ಸೌಕಾರಿಲ್ಲ. ಅದೇ ನಾವು ಊರು ಬಿಟ್ಟು ಹೋದಾಗ ಅಲ್ಲಿ ಒಬ್ರು ಅಕ್ಕಾರ ನನಗೆ ಪರಿಚಯ ಆಗಿದ್ರೆ, ಕಮಲವಕ್ಕ ಅಂತಂದು ಅಂದೆಲ್ಲ, ಅವ್ರ ಹತ್ರ ನಂದಿನ ಅರ್ಬಿ ಬ್ಯಾಗ್ ಎಲ್ಲ ಅಲ್ಲೇ ಐತಿ. ಒಂದಿನ ಬಂದು ಹೋಗ್ತೀನಿ ಅಂತಂದಿದ್ದೆ. ಅಲ್ಲಿಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳೀನಿ. ಅದಕ್ಕೆ ಒಂದಿನ ಅಲ್ಲಿ ಹೋಗಿ ನಾನು ಅವ್ರಿಗೆ ಭೇಟಿಯಾಗಿ ಮಾತಾಡ್ಸ್ಕೊಂಡು ನಂದು ಬ್ಯಾಗ್ ತೊಗೊಂಡು ಬರೋಣ ಅಂತ ಅನ್ಕೊಂಡೇನಿ. ಹೌದೌದು, ಪಾಪ ಅಕ್ಕಾರ ನಿನ್ನ ಸಂಬಂಧ ಅಷ್ಟು ದೂರಿಗೆಂದ ಇಲ್ಲಿಗೆ ಬಂದು ಅವರು ಎಲ್ಲ ಎಷ್ಟು ಬಡದಾಡಿದ್ರು ನಿನ್ನ ಸಂಬಂಧ. ಹೋಗ್ಬಾ, ಒಂದಿನ ನೋಡ್ಕೊಂಡು ಬಾ ಅವ್ರನ್ನ. ನಾನು ಅದನ್ನ ವಿಚಾರ ಮಾಡೀನಿ. ಈಕಿ ಗಂಡ ಹ್ಯಾಟ್ಯಾಗ ಏನು ಎಲ್ಲಿಲ್ಲದ ಪ್ರೀತಿ ಇಂದ ಉಕ್ಕಿ ಉಕ್ಕಿ ಹರಿಯಾಕತ್ತೈತಿ. ಈಗ ಹೇಳಿದ್ಲತ್ತ ಅವಕ್ಕೆ ನೀನು ಕರ್ಕೊಂಡು ಹೋಗತ್ತೆ ಯಾರದ್ನಂತ. ಹೆಂಗೆ ಇದ್ಕಿದ್ದಂಗೆ ಹಿಂಗೆ ಬದಲಾದ ಅಂತ. ಹೊಟ್ಟಿ ಬಗ 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 ಉರಿಯಾಕತ್ತೈತಿ. ಈಕಿ ಕಿಸಿಯದ್ ನೋಡಿ ಮಕ ನೋಡಿ ಹಂಗೆ ಸಂತೋಷದಾಗ ಕುಣಿಯಾಕತ್ತೈತಿ. ಅಯ್ಯ ಪ್ರೇಮಿ, ಅಲ್ಲಿ ಯಾಕೆ ನಿಂತಿಲೆ? ಬಾ. ನೀವಿಬ್ರು ಏನೋ ಮಾತಾಡ್ಕೊಳತ್ತಿದ್ರಲ್ಲ, ಅದಕ್ಕೆ ಇಲ್ಲೇ ನಿಂತೆ. ಪ್ರೇಮಿ, ಊಟನ? ಊಟ ಎಲ್ಲ ಆತು. ನೀವಿಬ್ಬರದು ದನಿ ಕೇಳ್ತು, ಹಂಗೆ ಮುಂದಕ್ಕೆ ಬಂದೆ. ಚಲೋ ಆತ್ ಬಿಡು. ಏನಲ್ಲಲ್ತಿ, ಈ ನಡುವ ಸರಳಾನ್ ಮುಖದಾಗ ಕಳ ಬಂದೈತಿವ. ಮತ್ತೆ ಜೋರೈತಿ. ರಾತ್ರಿ ನಿದ್ದಿಲ್ಲತ್ತ. ಹೌದನ ಸರಳಿ? ನಮ್ಮಣ್ಣ ನಿದ್ದೆ ಮಾಡಕ್ ಬಿಟ್ಟಿಲ್ಲನ? ಅದ ಹೊಲ್ಸಿ ಆಕಿ ಮಾತೇನು ಕೇಳ್ತಿ? ಹಂಗೇನಿಲ್ಲ, ಸುಮ್ಮನೆ ಏನಾರ ಹೇಳ್ಕೊತ. ಅಯ್ಯ ಬಿಡು ಸರಳಿ, ಯಾರ ಮನ್ಯಾಗೂ ಇಲ್ದದೇನೋ, ಯಾರು ಗಂಡ ಹೆಂಡತಿ ಮಾಡ್ಲಿಲ್ಲದ. ನೀ ಎಟ್ ನಾಚ್ಕೊಳಾತಿ ಹೊಸ ಲಗ್ನ ಅದರಂಗ. ಏನಿಲ್ಲ ಹೊಸ್ತೇನು? ಹೂನಾ ಪ್ರೇಮಿ, ಈಗ ಹೊಸ್ತಾಗಿದ್ದಂಗ ಅವ್ರು ಒಂದ್ಸಲ ಬ್ಯಾರೆ ಆಗಿ ಮತ್ತೆ ಹೊಳ್ಳಿ ಗಂಡ ಹೆಂಡತಿ ಒಂದಾಗ್ಯಾರಂದ್ರೆ ಈಗ ಹೊಸ್ತಾಗಿ ಮದುವೆ ಆದಂಗ ಅವ್ರಿಗೆ ಅನುಭವ ಆಕಿರ್ತೈತಿ. ಅದಕ್ಕೆ ನೋಡಲಿ ಹೆಂಗ ಸರಳಿಗಲ್ಲ ಕೆಂಪಗ ಟೊಮ್ಯಾಟೊ ಆಗ್ಯಾವ. ಲಲ್ತಿ, ಇಬ್ರು ಸೇರಿ ನನ್ ಕಾಡ್ಸಾಕತ್ತೀನಿ. ಹೋಗವಾ ಹೊಲ್ಸೆ, ನಂಗೆ ನಾಚೆ ಆದತ್ವ. ನಾ ಯಾಕೆ ಹೋಗ್ತೀನಿ ನೋಡಿ ಹಿಂಗೆ ಮಾಡಿದ್ರಂದ್ರೆ ನೀವು. ಒಯ್ 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 ಒಂದಿವಾನ ಖುಷಿ. ನಮ್ಮ ಅಣ್ಣಂತೂ ನಿನ್ನೇನು ಖುಷಿಯಾಗ ಇಟ್ಟುಬಿಟ್ಟಾನ ಬಿಡುವ. ಖುಷಿಯಾಗಿ ಇಟ್ಟನ? ಇರಲಿ, ಈ ಖುಷಿ ಎಷ್ಟು ದಿನ ಇರ್ತೈತೋ ನಾನು ನೋಡ್ತೀನಿ. ಏನು ಮುಖದಾಗ ನಗು, ಏನು ಖುಷಿ, ಏನು ಆನಂದ. ಈಕೆ ಖುಷಿ ನೋಡಿದ್ರೆ ನನಗೆ ತಡ್ಕೊಳಕ್ಕಾಗೋಲ್ಲ. ಹೌದಲ್ಲೇ ಪ್ರೇಮಿ, ನಿನಗೆ ಅನ್ಸಾಕತ್ತೈತಿಲ್ಲ ಈ ನಡುವ ಸರಳಿ ಭಾಳ ಖುಷಿ ಆಗದಾಳ ಅಂತಂದು?
ಹೌದು 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 ಭಾಳ ಖುಷಿಯಾಗದಾಳ ನನಗೂ ಅನ್ಸಾಕತ್ತೈತಿ ಹಂಗೇನಿಲ್ಲ ಮೊದಲಿದ್ದಂಗೆ ಅದೇನು ಸುಳ ನೀವು ಏನಾದ್ರು ಹೇಳಿ ನಾನು ಕಾಡಿಸ್ಬೇಡ್ರಿವ ಏನು ನಾನು ಸಣ್ಣ ಹುಡುಗಿ ಮಾಡ್ಕೊಂಡಿರ ನಿಂಗೆ ಕಾಡ್ಸಾಕ ಒಲ್ವಾ ನಾವು ಹಿಂಗೆ ಕಾಡ್ಸಿದೆ ಅಂದ್ರೆ ಮತ್ತೆ ನೋಡಿ ನಂಗೆ ನಾಚಿಕೆ ಬರ್ತೈತೆ ನಾ ಯಾವ್ದು ಹೋಗ್ತೀನವ ಏ ಹಗಣಿ ಇರಲಿ ಬಿಡು ಮತ್ತೆ ಅಂದ್ರೆ ಏ ಥೂ ಹಲ್ಸಿ ಏ ಥೂ ಹಲ್ಸಿ ನಿನ್ಕತ್ತು ನಾಚಿಕೆ ಹೇಸಿಗೆ ಏನಿಲ್ಲ ನೋಡ್ಲಿ ಅದ್ರಲ್ಲಿ ಏನು ನಾಚಿಕೆ ಹೇಸಿಗೆ ಏನ ಕೇಳೋದು ನೀವ ಈಕಿದು ಇಲ್ಲಿ ಮಠ ಬಂದೈತೇನ ಆತ್ ತಗೋರಿಯವ ನೀವು ಮಾತಾಡ್ಕೊರಿ ನಂದೊಟ್ಟು ಕೆಲಸ ಐತಿ ಬರ್ತೀನಿ ಇಲ್ಲಲ್ತಿ ಅಯ್ಯ ಪ್ರೇಮಿ ಯಾಕಲಿ ಕುಂದೂರು ಏನು ಕೆಲಸ ದಿನ ಇರ್ತಾವ ಈಗ ಹೋಗಿ ಮಾಡೋದ್ರ ಏನೈತಿ ಹುಡುಗರು ಇನ್ನೂ ಸಾಲಿಂದ ಬರೋದು ಐದಕ್ಕೆ ಕುಂದರ ನೀನ ಇಲ್ಲಿಲ್ಲ ನಾನು ಜೋಳ ಹಸು ಮಾಡವಿದ್ದು ಹಸು ಮಾಡ್ಬೇಕು ಬರ್ತೀನಿ ತಗೋ ಏ ಕುಂದರ್ಲೇ ಪ್ರೇಮಿ ಕೂತಲ್ಲಿ ನಿನ್ ಸೋಗ ನೋಡೇನೆ ಅದ್ರ ನೋಡ್ಲಾರ್ದನೇ ಎದ್ದು ಹೊಂಟೇನ ಇಲ್ಲ ಸರಳಿ ನಂದು ಕೆಲಸ ಐತಿ ಮತ್ತೆ ಬರ್ತೀನಿ ಮಾತಾಡ್ಕೊರಿ ನೀವು ಸರಳಿ ನನಗನಿಸ್ತೈತಿ ಪ್ರೇಮಿಗೆ ನೀ ಖುಷಿಯಾಗಿರೋದು ನೋಡಿ ತಡ್ಕೊಳ್ಳಾರ್ದ ಹೊಟ್ಟಾಗ ಬಗ 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 ಅಂದು ಹೋದ್ಲೇನೋ ಅಂತ ಅನ್ಸಾಕತ್ತೈತಿ ಇದ್ರೂ ಇದ್ದಿರ್ಬೇಕು ಆಕಿದ ಹೊಟ್ಟೆ ಕಿಚ್ಚಿನ ಬುದ್ಧಿ ಕೊಳಕು ಬುದ್ಧಿ ಇನ್ನೂ ಹೋಗಿಲ್ಲಲ್ತಿ ಮೊನ್ನೆ ನಾನು ನಿಮ್ಮಣ್ಣ ನಿಂತಿದ್ವಿ ಹಂಗೆ ಬಡಕ್ಕನ ಒಳಗೆ ಬಂದ್ಬಿಟ್ಲು ನಿಮ್ಮಣ್ಣ ಭಾಳ ಅಸಹ್ಯ ಮಾಡ್ಕೊಂಡು ಒಳಗೆ ಹೋದ ಹಿಂಗೆ ಮಾಡ್ತೈತೆ ಅದು ಕಸಬರಿಗೆ ನಿಮ್ಮಣ್ಣ ಏನು ಅನ್ಲಿಲ್ಲ ಬಿಡು ಯಾರ್ದಾರ ಮನೆ ಒಳಗೆ ಬರ್ಬೇಕಂದ್ರೆ ಬಾಗ್ಲ ತಟ್ಟಿ ಬರ್ಬೇಕನ್ನೋದು ಗೊತ್ತಿಲ್ಲ ಅದು ಕಸಬರಿಗೆ ಹಂಗೆ ದನ ನುಗ್ಗದಂಗೆ ನುಗ್ತೈತಿ ಅವಾಗ ಅನ್ಕೊಂಡೆ ಆಕಿ ಮಾರಿ ನೋಡಿ ಇದು ಹೊಟ್ಟೆ ಕಿಚ್ಚಿ ಇದ್ರ ಸಂಕಟಿ ಬಿದ್ದಿರ್ತೈತಿ ನಾವು ಚಂದಾಗಿರೋದು ನೋಡಿ ಗಂಡ ಹೆಂಡ್ತಿ ಅಂತಂದು ಯವ್ವ ಸರಳಿ ನಿನಗೆ ಯಾವಾಗಿಂದ ಇಟ್ಟು ಬುದ್ಧಿ ಬಂತು ಯಾವಾಗಿಕ್ಕಿ ಮಾತು ಕೇಳಿ ನಾನು ಬಾಳೆ ಮುರ ಬಟ್ಟೆ ಆಗಾಕತ್ತು ಅವಾಗ ಬುದ್ಧಿ ಬಂತು ಲಲ್ತಿ ನನಗೆ ಈಕಿನ ಯಾಕೆ ಕಾಲಕ್ಕೂ ನಂಬಾರ್ದಂತ ಅನಿಸ್ಬಿಟ್ಟೈತೆ ನನಗೆ ಈಕಿನ ಸತ್ರು ನಂಬೋದಿಲ್ಲ ಇನ್ನು ನಾನು ಈಗ ಶಾಣೆ ಅದಿ ನೋಡಿ ಸರಳಿ ನೀ ಇನ್ನು ಮ್ಯಾಲಿನ ಸಂಸಾರದಾಗ ಯಾರು ಏನೇನು ಮಾಡೋಕ್ಕಾಗೋಂಗಿಲ್ಲ ನಾ ಗ್ಯಾರಂಟಿ ಕೊಡ್ತೀನಿ ಹಾಂ ಲಲ್ತಿ ನಿನಗೆ ಇನ್ನೊಂದು ವಿಚಾರನ ಹೇಳೋದು ಮರ್ತೆ ನೋಡು ಈಕಿ ಪ್ರೇಮಿ ಮುಂಚೆ ನಮ್ಮ ಮನೆಗೆ ಒಂದು ಅಕ್ಕಿ ಕಾಳು ಸಹ ಕೊಡ್ತಿದ್ದಿಲ್ಲ ನಮ್ಮ ಮನೆಗೆ ಈಗ ಒಂದು ವಾರದಿಂದ 15 ದಿನದಿಂದ ನಮ್ಮ ಮನೆಗೆ ಏನಾರ ತಿನ್ನಕ್ಕೆ ಮಾಡಿರಲಿ ಎಲ್ಲ ತಂದು ಕೊಡಾಗುತ್ತಾಳೆ ನಾ ಬೇಡ ಅಂದ್ರೂ ಕೇಳೋದೇ ಇಲ್ಲ ಭಾಳ ಜುಲ್ಮಿ ಮಾಡಿ ಮನೆಯಾಗೆ ಇಟ್ಟೊಕ್ಕಾಳ ತೋ ಹುಡುಗರು ಕೊಡು ತೋ ಹುಡುಗರು ಕೊಡು ಅಂತಂದು ಹೇಳಿ ನನಗೂ ಏನಾರು ಕೊಡಾಕತ್ರ ಇಸ್ಕೊಳಕ್ಕೆ ಅಂಜಿಕೆ ಬರ್ತೈತಿ ಅದಕ್ಕೆ ಅತ್ತಿಯರ ಮುಂದೆ ಹೇಳಿದೆ ಅದಕ್ಕೆ ಅತ್ತಿಯರು ಆಕೆ ಕೊಟ್ಟರೆ ಇಸ್ಗೋ ಅದ್ರ ಹುಡುಗರಿಗೂ ಕೊಡಬೇಡ ನೀನು ತಿನ್ನಬೇಡ ನಾಯಿನರಿಗೂ ಹಾಕಬೇಡ ಚೆಲ್ ಬಿಡು ಅಂತ ಅಂದಾರ ಆವಾಗಿಂದ ನಾನು ಆಕೆ ಕೊಟ್ಟಿದ್ದೇನೆ ಇಸ್ಕೊಂಡು ಚೆಲ್ ಬಿಡಾಕತ್ತೇನೆ ಮುಸುರಿಗೆ ಏನೋ ಪಿಲ್ಯಾನ ಮಾಡ್ಯಾಳ ಮತ್ತೊಂದು ಏನೋ ಕಾರ್ಬಾರ್ ಮಾಡಿ ನಿನ್ನ ಬಾಳೆದಾಗ ನೀರು ಹಣಸ್ಬೇಕು ಅನ್ನೋದು ಆಕೆ ಮನಸ್ಸಿನಾಗ ಇಟ್ಟಾಗಿದ್ದು ಇನ್ನು ಆಕೆಗೆ ಸಮಾಧಾನ ಆಗಿಲ್ಲ ಸರಳಿ ನೀವು ಮತ್ತೆ ಹೇಳ್ದಂಗೆ ಆಕೆ ಏನು ಕೊಟ್ಟರು ತಿನ್ನಬೇಡ ಹುಡುಗರಿಗೂ ಕೊಡಬೇಡ ಅದು ಅಲ್ದಿರ ಆಕೆ ಏನಾರ ನಿನಗೆ ಉಡಾಕಾಗಲಿ ಏನಾರ ಒಂದು ವಸ್ತು ಆಗಲಿ ಏನು ಕೊಟ್ಟರು ಇಸ್ಕೋಬೇಡ ಯಾಕಂದ್ರೆ ಮೊದ್ಲ ಬಯಲ್ಸೀಮಿ ಹೆಣ್ಮಕ್ಳು ಅವರು ಬಯಲ್ಸೀಮಿ ಹೆಣ್ಮಕ್ಳು ಮೊದ್ಲ ಮಾಟ ಮಂತ್ರ ತಂತ್ರ ನಿಂಬೆ ಹಣ್ಣಂತ ಯಾವಾಗಲೂ ಇದ್ರಾಗ ಇರ್ತಾರವ್ರು ಅವ್ರ ತಿನ್ನಕ್ಕೆ ಯಾವಾಗಲೂ ಬೈತಿರ್ತಾ ಕೇಳಿ ಇಲ್ಲ ಇವು ಬಯಲ್ಸೀಮಿ ಹೆಣ್ಮಕ್ಳು ಯಾವಾಗ ನೋಡು ಯಂತ್ರ ಮಂತ್ರನ ಅಂತಿರ್ತಾವು ಅಂತಂದು ಗನ ಬೆರಿಕಿ ಇವ್ರ ಕಡೆ ಮಾಟ ಮಂತ್ರ ಭಾಳ ಸರಳಿ ಹುಷಾರು ಏನಾರ ಮಾಡಿಸ್ಕೊಂಡು ಬಂದು ಮಾಟ ಮಾಡಿಸಿ ತಿನ್ನೋ ಕುಳ್ನಾಗ ಹಾಕಿ ನಿನಗೂ ನಿನ್ನ ಮಕ್ಕಳಿಗೂ ನಿನ್ನ ಗಂಡಿಗೂ ಕೊಟ್ಟಾಳು ಹುಷಾರು ಮಾಟ ಮಂತ್ರ ಎಲ್ಲ ಮಾಡಿಸ್ತಾಳ ಸರಳಿ ಅಯ್ಯ ಗೊತ್ತಿಲ್ಲ ನಿನಗೆ ಸುದ್ದಿ ಅಲ್ಲಿ ಹೇಳ್ತೀನಿ ಏನ್ ಸುದ್ದಿ ಅದು ಅಯ್ಯ ನಿನಗಿಕ್ಕಿದು ಮೊದ್ಲೇಗಿನ ಸುದ್ದಿ ಗೊತ್ತೈತಿಲ್ಲ ಈಕೆ ಗಂಡ ಅವಾಗ ಆಕಿಗೆ ಹ್ಯಾಂಗ್ ಹೊಡಿತಿದ್ದ ನಿನಗೆ ಗೊತ್ತಿದ್ದ ಐತಿಲ್ಲ ವಾ ರಾಮರಾಗ ತಗೊಂಡು ಹೊಡಿಯವನಂತಲೇವ ಅಲ್ಲ ನಾವು ನೋಡಿಲ್ಲ ಬಿಡು ನಮ್ಮ ಅತ್ತೆ ಅಂತಿದ್ಲು ಈಕಿದೆ ನಮಗಿನ ಮೊದಲು ಲಗ್ನಾಗ ಬಂದಕ್ಕಿಕ್ಕಿ ನಮ್ಗೆ ಗೊತ್ತಿಲ್ಲ ಈಕೆ ಸುದ್ದಿ ಈಕಿ ಮದುವೆ ಆಗಿ ಒಂದು 3-4 ವರ್ಷಕ್ಕೆ ನೀನು ಲಗ್ನ ಆಗಿರ್ಬೇಕು ಯವ್ವಾ ಅವ ಸೂರ್ಯಪ್ಪ ಹೊಸದಾಗಿ ಮದುವೆ ಆಗಿ ಬಂದು ಒಂದು 4 ತಿಂಗಳ 5 ತಿಂಗಳು ಆಗಿತ್ತೇನೋ ಒಟ್ಟು ಯವ್ವಾ ಅದು ಖಾರ ಕೊಟ್ಟವ ಮಡ್ಡಣಿಕೆ ತೊಗೊಂಡಿಕಿನ ಬುದು ಬರಕಟ್ಟಿದ್ನ ಯವ್ವ ನೋಡೋಂಗಿಲ್ಲ ಕಣ್ಣಾರ ಅದನ್ನು ನಮ್ಮನೆ ಹೊಡೆದಿದ್ದ ನೋಡಿಕಿನ ಈಕಿನ ಮಕ್ಕಳ ಮರಿಗೆ ಏನಾಗಿದ್ದಿಲ್ಲ ಯವ್ವಾ ಈಕಿ ಏನಾನ ಅಡ್ಡ ತಿಡ್ಡಿ ಮಾತಾಡಕ್ಕಂತ ಅವ್ರ ಅವ್ವಗೂ ಮಾತಾಡಕ್ಕೆ ಆ ಸೂರ್ಯಪ್ಪು ಮಾತಾಡೋಳು ಅಂತೇಳಿ ಸಿಟ್ಟು ಕಟ್ಟಿವನಿಕಿನ ಹೆಂಗಂದ್ರೆ ಈಕೆ ಬದುಕಿರೋದೇ ಹೆಚ್ಚು ನೋಡಿ ಆಕೆ ಮೈಯಾಗಿನ ಎಲುಬು ಒಂದರ ಸುದ್ದದವಿಲ್ಲ ನಮ್ಮನೆ ಕಟ್ತಾನೆ ಸರಳಿ ಈಕಿನ ಹಿಂದವ ಮತ್ತೆ ಈಗೇನೇವ ಹೊಡ್ತಾನ ತಿಂದಿಲ್ಲೇನೋ ಅನ್ನೋರಂಗ ಹಾಲು ಜೇನು ಇದ್ದಂಗ ಅದಾರು ಆ ಹಾಲು ಜೇನು ಹಂಗಿರಾಕ ಕೆಲಸ ನಿಂಬೆ ಹಣ್ಣು ಮಾಡೈತಿ ಏನು ನಿಂಬೆ ಹಣ್ಣ ಅಂದ್ರ ಕಂಡುಗ ಮಾಟ ಮಾಡ್ಸಾಳ ಅಯ್ಯ ಕಂಡಿಗಷ್ಟ ಅಲ್ಲ ಅವ್ರ ಅತ್ತಿಗೂ ಇವ್ರ ನಾದ್ನಿಗೂ ಯಾರಿಗೂ ಬಿಟ್ಟಿಲ್ಲಕ್ಕಿ ಎಲ್ಲಾರ್ಗೂ ನಿಂಬೆ ಹಣ್ತಿಕ್ಕ ಅಯ್ಯೋಯ್ಯವ್ವ
ಹಂಗಾರೆ ಶಂಕರಮ್ಮ ಗೊತ್ತಿಲ್ಲ ನೀಕಿ ಮಾಡೋ ಹಲಕಡದಂದೆ. ಅಯ್ಯಯ್ಯ ಗೊತ್ತಿದ್ದಿದ್ದ ಕಾಲನ ಮುದುಕಿ ಹೊತ್ತೇರಿದ್ರೆ ಸಾಕು ಹೊತ್ತಿಡಿದ್ರೆ ಸಾಕು. ಈಕಿಗೆ ಬರೀ ನನಗೆ ಮಗದ ನಿಂಬೆಹಣ್ಣು ತಿಕ್ಕಿ ಅಂತ ಹೆಟ್ ಹಿರಿಯೋದು ಅದ್ರ ಸಂಬಂಧನ. ನಾದ್ನಿ ಇವ್ರ ಮನೆಗೆ ಬರ್ದಂಗ ಮಂತ್ರ ಮಾಡ್ಸಾಳು. ಅಯ್ಯೋ ನಮ್ಮವ್ನಿ, ಅಲ್ಲ ಮನಿ ಹೆಣ್ಮಗಳು ಮನೆಗೆ ಬರ್ದಂಗ ಮಾಡ್ಸಾಳಂದ್ರೆ ಎಂತ ಕನಗೇಡ್ ಕಸಬರಗೈತಿದು. ಅಯ್ಯಾಕಿ ಮನಿ ಹೆಣ್ಮಗಳು ಬಿಡು ಬರ್ದಂಗ ಹಾಳಾಗೋಲಿ. ಗಂಡನ ಬಾಯೇ ಬಡದು ಮೂಲ್ ಗುಂಪು ಮಾಡಿಕೊಂಡ್ರಿ ನೋಡಿ ಇಲ್ಲ. ಈಕಿ ಕುಂಡ್ರಂದ್ರ ಕುಂದರು ಏಳಂದ್ರೆ ಏಳು ಹಂಗ ಮಾಡ್ಯಾಳವನು. ಮುಂಚೆ ಸೂರ್ಯಪ್ಪ ಹಂಗಿದ್ದಿದ್ದಿಲ್ಲ ಸರಳಿ ಹುಲಿ ಇದ್ದಂಗ. ಈಕಿ ಏ ಪ್ರೇಮಿ ಅಂದ್ರ ನಿಂತಲ್ಲಿ ಹುಚ್ಚಿ ಹೊಯ್ಕೊತಿದ್ಲ ಅವಾಗ ಅವಂಗ. ಈಗಿಟ್ಟು ನೆರದು ನೆಟ್ಟಿ ಕಲಿಯರಾಗತ್ತಿದು ಊರ್ ಕಸಬರಗಿ. ಅಯ್ಯವ್ವ ನನಗೆ ಈ ಸುದ್ದಿನ ಗೊತ್ತಿರಲಿಲ್ಲ ಬಿಡು. ನಾ ಎಲ್ಲೇ ಅತ್ತಿ ಸೊಸಿ ಜಗಳದಾಗ ಅವ್ರ ಅತ್ತಿ ಈಕಿ ಮ್ಯಾಗಿರೋ ಸಿಟ್ಟಿಗೆ ಮಾಟ ಮಾಡಿಸಿ ಅಂತ ಹಾಳಂತ ಅನ್ಕೊಂಡಿದ್ದೆ. ಇದೇನಾ ಊರು ಬೀತಾಡಿ ಖರೆನ ಮಾಟ ಮಾಡಿಸೈತಲ್ಲ. ಇದ್ರ ಕೈ ಸೇರ್ಲಿ, ಇದ್ರ ಕೈ ಖರಿನಾಗ್ರ ಕಡಿಲಿ. ಇದಕ್ಕಿಂತ ಕರ್ಮದ ಕೆಲಸ ಮಾಡಕ್ಕೆ ಮನಸಾರ ಹೆಂಗೆ ಬಂತ ಲಲ್ತಿ ಒಲೆವಾನ. ಇದ್ರ ಕುಟಾಯಿ ಸೇರಿದ್ರ ಇದ್ರ ಕರ್ಮ ನಮಗೂ ಹತ್ತತಿವ ಎಲ್ಲಾರ. ಮತ್ತೆ ಅಯ್ಯೋ ಸರಳಿ ಆಕಿದ್ ಹೇಳಿದ್ರ ಇನ್ನ ರಗಡ್ ಐತಿ. ಆಕಿ ಮದುವೆ ಆಗಿ 15 ವರ್ಷ ಆಗಾಕ ಬಂತು. ಇಲ್ಲಿ ಗಂಡಗ ಅತ್ತಿಗೂ 15 ಲೋಕ ತೋರ್ಸಾಳಕಿ. ಸಾಮಾನ್ಯ ಅನ್ಕೊಂಡಿನ ಆಕಿ. ಅಯ್ಯಯ್ಯ ಇವ್ರು ಮೈದ್ನರ್ಗೂ ಇವ್ರ ಭಾವದಿರ್ಗೂ ಹೊಲದ್ದು ಹಗರಣ ಆಗಿತ್ತು. ಅವರು ಈಗ ಹೇಳಿದ ಕೊಡಂಗ ಮಂತ್ರ ಮಾಡಿಸ್ಕೊಂಡು ಬಂದಿದ್ಲಂತ. ಯವ್ವ ಇದನ್ನೇ ನಾ ಏನು ಸುಳ್ಳು ಹೇಳಲ್ವಾ ಸರಳಿ. ಅಯ್ಯ ಲಲ್ತಿ ನೀ ಹ್ಯಾಂಗೆ ಸುಳ್ಳು ಹೇಳ್ತಿ ಬಿಡು. ಅದಂಗ ಈಕಿದ ಕಂಡಲ್ಲೆಲ್ಲ ಮಾತಾಡ್ತಿರ್ತಿ. ಅಯ್ಯಯ್ಯವ್ವ ಇದನ್ನ ಆಕಿನ ಸ್ವತಃ ಮಾಡಿ ನನ್ನ ಮುಂದೆ ಅಂದಾಳ. ಮತ್ತು ಒಂದ್ಸಲಿಗೆ ನನ್ನೂ ಕರ್ಕೊಂಡು ಹೋಗಿದ್ಲ ಯವ್ವ ಅಲ್ಲೇ ಮಾಡಿಸ್ಕೊಂಡು ಬರಾಕ. ಸುಡ್ಲಿ ಯವ್ವ ನಾನು ಒಂದೇ ಸಲ ಹೋದ್ನಿವ ಅಂಜಿ ಇನ್ನೊಂದ್ಸರಿ ಹೋಗ್ಲಿಲ್ಲ ಹಾಕಿ ಕೊಟ್ಟಾಗ ಭಾಳ ಚಿಲ್ಲರ್ ಹೆಂಗ್ಸೈತೆ ಯವ್ವ ಅದು. ವಾ ಕರೆ ಬಿಡು ಚಿಲ್ಲರೇನು ಪೂರಾ ಚಿಲ್ಲರದಾಳಕ್ಕಿ. ಅದಕ್ಕೆ ಹೇಳಾತೀನಿ ಸರಳಿ ಯಾವುದಕ್ಕೂ ಹುಷಾರು. ಆಕಿದು ಕೈ ಬಾಯಿ ಮನಸ್ಸು ಯಾವುದು ಸುದ್ದಿಲ್ಲ. ಭಾಳ ಚಿಲ್ಲರ್ ಅಂದ್ರೆ ಭಾಳ ಚಿಲ್ಲರ್ ಐತಿ ಅದು. ಯಾವುದಕ್ಕೂ ನೀನು ಹುಷಾರ್ನಾಗಿರು. ಆಕಿದು ಕತ್ತಿ ಮಾಡಿ ಹೇಳಿದ್ರೆ ರಗಡೈತಿ. ಮತ್ತೆ ಯಾವಾಗಾರ ಟೈಮ್ ಸಿಕ್ಕಾಗ ಹೇಳ್ತೀನಿ. ಈಗ ಹುಡುಗರು ಸಾಲಿಂದ ಬರೋ ಹೊತ್ತಾತು, ನಾನು ಹೋಗ್ತೀನಿ. ಕೊಟ್ಟೇನಾರ ತಿನ್ನಾಕ ಕುಡಿಯಾಕ ಮಾಡ್ತೀನಿ. ಸಂಜೆ ಕೆಲಸ ಐತಿ. ಮತ್ತೆ ಯಾವಾಗಾರ ಖಾಲಿ ಇದ್ದಾಗ ಹೇಳ್ತೀನಿ. ಇನ್ನ ರಗಡೈತಿ. ನಾದ್ನಿಗೆ ಏನೇನು ಮಾಡ್ಯಾಳ ಅನ್ನೋದು ಮುಂದಕ್ಕೆ ಹೇಳ್ತೀನಿ ನೋಡುವಂತಿ. ಪಾಪ ಅವ್ರ ನಾದ್ನಿ ಎಂದ ತವ್ರ ಮನೆ ಬಂದು ಹೋಗಿದ್ದ ಹಿಂದವರೆಗೂ ತವ್ರ ಮನೆ ಕಂಡಿಲ್ಲದು. ಅಂತ ಹಲಕ ಟ್ರೆಂಡ್ ಐತಿ ಇದು ನೋಡುವ. ಎಂಥದೈತಿ ಮನೆ ಹೆಣ್ಮಕ್ಕಳನ್ನ ಮನೆಗೆ ಬರ್ದಂಗೆ ಮಾಡೈತಿ ಅಂದ್ರೆ ಎಂಥ ಕರ್ಮಗೇಡಿ ಹಾದ್ರಿಗಿತ್ತೈತಿ. ಇದಕ್ಕೆ ಚಲೋ ಸಾವು ಬರ್ತೈತಿ. ಅದಕ್ಕೆ ಹುಳ ಬೀಸಾಯ್ತೈತಿ. ಇದಕ್ಕೆ ಬಾಯಿ ಸೇರ್ತೈತಿ. ಇದ್ರ ಕೈಗೆ ಲಕ್ಕವ ಹೊಡಿತೈತಿ. ಇದಕ್ಕೆ ಅಯ್ಯ ಬಿಡು ಸರಳಿ ಅದೆಲ್ಲ ನೀ ಯಾಕಂದು ಬಾಯಿಂದ ಹೊಲಸು ಮಾಡ್ಕೊಂಡು ಕರ್ಮ ಕಟ್ಕೋತಿ. ಅದಕ್ಕೆ ತಪ್ಪಿಗೆ ಶಿಕ್ಷೆ ಏನು ಕೊಡ್ಬೇಕು ಪರಮಾತ್ಮನ ಕೊಡ್ತಾನ. ನಮ್ಗೆ ಯಾಕೆ ಆತು ಬರ್ತೀನಿ. ನಂದು ಹೊತ್ತಾತು ಕೆಲಸ ಅದಾವ ಸಂಜೀವು ಮತ್ತೆ ಸಿಗ್ತೇನೆ. ನೀನು ನಿನ್ನ ಕೆಲಸ ಮಾಡ್ಕೊ. ಮತ್ತು ನಾ ಅಂದೆ ಅಂತ ಯಾರ ಮುಂದೆ ಅನ್ನಕ್ಕೆ ಹೋಗಬೇಡ ಯವ್ವ. ಇದನ್ನ ಏನ ನಿನ್ ಗೊತ್ತಾಗ್ಲಿಕ್ಕೆ ಎಂತಕ್ಕೆದಾಳ ಅಂತಂದು ಮತ್ತೆ ಇನ್ನೊಂದ್ ಸರಿಗೆ ಆಕಿ ಮಾತಿಗೆ ಮಳ್ಳಾಗಿ ಹಾದಿ ಬಿಟ್ಟು ಬಾಳೆ ಹಾಳು ಮಾಡ್ಕೊಂಡಿ ಅಂತಂದು ಹೇಳದೆ. ಏನ ಅದಲ್ಲಲ್ತಿ ನಾ ಯಾಕೆ ಯಾರ ಮುಂದೆ ಹೇಳಕ್ ಹೋಲಿವ. ನೀ ಹೇಳ್ದೆ ಅಂತ ಹೇಳಂಗಲ್ವ. ಅಲ್ಲ ಹೊಟ್ಯಾಗ 2 ಗಂಗಾಳ ಅನ್ನ 4 ರೊಟ್ಟಿ 2 ಚರಿಗೆ ನೀರು ಹಿಡಿಸ್ತಂತ ನೀನು ಯಾರ ಮಾತು ಹಿಡ್ಸಂಗಲ್ಲ ನನಗೆ. ಯವ ನಾ ಹೊಟ್ಟೆ ಒಬ್ಬರು ಹೇಳಿದ್ದು ಒಬ್ಬರ ಮುಂದೆ ಹೇಳೋದಲ್ವ. ಅದ್ರಾಗ ನೀವೆಲ್ಲ ನಮ್ಮ ಸಂಸಾರ ಕೆಟ್ಟು ಬಡ್ದಾಡಿರಿ. ಅವಂಗ ನೀ ಅಂದಿದ್ದೀನಿ ಇನ್ನೊಬ್ರ ಮುಂದೆ ಹೇಳ್ತೀನಿ. ಸತ್ರು ಹೇಳೋದಲ್ಲ ಅಲ್ತಿನ. ಅಲ್ಲ ಹೇಳೋದಲ್ ಬಿಡು. ಹಂಗ ಮತ್ತೆ ಇನ್ನೊಬ್ರು ಮುಂದೆ ಮಾತಾಡೋ ಮುಂದೆ ಮಾತಿಗೆ ಮಾತು ಬಂದು ಅಂದಿ ಅಂತ ಅಂದೆ ಅಷ್ಟೇ. ಅಲ್ಲ ಹೇಳಿದ್ರೆ ಅಕ್ಕೇನು ಮಾಡ್ಕೊತಾ ಬಿಡುವ. ಕಿರದ ಕರೆ ಐತಿ ಸುಳ್ಳ ಅದನ್ನೇನು ತಡೆಯೋದು. ಕೊಳಚಿ ಮ್ಯಾಗ ಕಲ್ಲು ಹಾಕಿ ಮಾರಿಗೆ ಸಿಡಿಸ್ಕೊಂಡಂಗಕತಿ. ಅದಕ್ಕೆ ಅದನ್ನ ಕೊಳಚಿ ಮ್ಯಾಗ ಕಲ್ಲು ಹಾಕೋದು ಬೇಡ, ಮಾರಿಗೆ ಸಿಡಿಸ್ಕೊಳ್ಳೋದು ಬೇಡ ಅಂತ ನಂದೆ ಅಷ್ಟೇ. ನನಗೇನು ಅಂಜಿಕೆ ಇಲ್ಲ ಬಿಡ. ಆಕಿನ ಕಂಡ್ರೆ ಮಾತಿಗೆ ಹೇಳಿದೆ ಆಕಿ ಸುಳ್ಳ ಯಂತ್ರ ಮಂತ್ರ ಮಾಡ್ತಾಳ ಅದು ಒಂದು ಅಂಜಿಕೆವಾ ನನಗೆ. ನಾನು 2 ಹೆಣ್ಮಕ್ಳು ಅದಾವ ಸರಳಿ. ಏನಾರ ಆತಂದ್ರೆ ಏನು ಮಾಡಲಿ. ಅದಕ್ಕೆ ಅಂಜಿ ಅದಕ್ಕೆ ಬಾಯಿ ಹತ್ತಕ್ಕೆ ಹೋಗೋದಿಲ್ಲ ಅಟ್ಟೆನ. ಇರ್ಲಿ ಹೇಳಲ್ಲಲ್ತಿ. ಆತ ಹೋಗು ನಾನು ಬರ್ತೀನಿ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹ್ಯಾಂಗದಿರಿ? ಎಲ್ಲರೂ ಆರಾಮದಿರಿ? ತುಂಬ ಜನಗಳಿಗೆ ನನ್ನ ಸರಳಾನ್ ಪಾತ್ರ ಭಾಳ ಹಿಡಿಸೈತಿ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಸರಳಾನ್ ಸ್ಟೋರಿ ಹಾಕಿದ್ರೇನ ಅಷ್ಟು ಭಾಳ ಮಂದಿ ನೋಡ್ತಾರೆ. ಇಲ್ಲ ಅಂದರೆ ಭಾಳ ಮಂದಿ ನೋಡೋದೇ ಇಲ್ಲ. ತುಂಬ ಜನಕ್ಕೆ ನಾನು ಇಷ್ಟ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರಿಗೆ ನಾನು ಇಷ್ಟ ಆಗಿದ್ದೀನಿ, ಯಾರ್ಯಾರು ಸರಳಾನ್ ಜೀವನ ಚಂದ ಇರಲಿ ಅಂತ ಕಮೆಂಟ್ ಮಾಡಿದ್ದೀರಿ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ಇವತ್ತಿನ ಎಪಿಸೋಡ್ನಾಗ ಮತ್ತು ಪ್ರೇಮಿ ಹಿಂದಿನ ಚರಿತ್ರೆ ಹೆಂಗಿತ್ತು ಅನ್ನೋದನ್ನು ತಿಳ್ಕೊಂಡ್ರಿ ಅಲ್ಲ. ನೋಡ್ರಿ ಹಿಂಗೆ ಇರ್ತಾರ ಮಂದಿ. ಅವ್ರ ಹಿಂದಿನ ಇತಿಹಾಸ ನಮಗೆ ಗೊತ್ತೇ ಇರೋದಿಲ್ಲ. ನಾವು ನಡುವು ಬಂದವರಿಗೆ ಬಹಳ ಕೆಟ್ಟ ಕ್ರೂರ ಕೃತ್ಯ ಮಾಡಿರ್ತಾರೆ. ಮುಂದೆ ಮಾತ್ರ ಚಲೋರಂಗಿರ್ತಾರೆ. ನಾನು ನನ್ನ ಅನುಭವದಲ್ಲಿ ಒಂದು ಮಾತು ಹೇಳಬೇಕು ಅಂದ್ರೆ ನನಗೂ ಸಹ ಈ ಥರ ಸಿಕ್ಕಿದ್ರು ಯಂತ್ರ ಮಂತ್ರ ಮಾಡಿಸೋರು. ನನಗೂ ಸಹ ಅವ್ರು ಗೊತ್ತಿರಲಿಲ್ಲ. ಆಮೇಲೆ ಸ್ವಲ್ಪ ದಿನಗಳ ಆದಮೇಲೆ ಗೊತ್ತಾಯ್ತು ಅವರು ಈ ಥರದ್ದೆಲ್ಲ ಮಾಡ್ತಾರೆ ಅಂತ ಹೇಳಿ. ನಿಜವಾಗ್ಲೂ ಆ ಥರ ಮಾಡೋರಿಂದ ನಾವು ಆದಷ್ಟು ದೂರ ಇರಬೇಕು. ಅದು ಈಗಿನ ಕಾಲದಲ್ಲಿ ನಡೆಯುತ್ತೋ ನಡೆಯೋದಿಲ್ವೋ ಅದು ನಂಗೆ ಗೊತ್ತಿಲ್ಲ. ಆದಷ್ಟು ಅಂಥ ಕೆಟ್ಟ ಮನಸ್ಥಿತಿ ಇರೋರಿಂದ ನಾವು ದೂರ ಇರಬೇಕು. ನಡೀತೈತೋ ನಡೆಯೋಲ್ಲೋ ಈ ಮಾಟ ಮಂತ್ರ ನನಗೆ ಗೊತ್ತಿಲ್ಲ. ಆದ್ರೆ
ಖರೆ ಹೇಳಬೇಕು ಅಂದರೆ ಒಳ್ಳೇದಿದೆ ಅಂದ ಮೇಲೆ ಕೆಟ್ಟದ್ದು ಇದ್ದೇ ಇರ್ತೈತೆ. ಹಾಗಾಗಿ ಈ ಥರ ಮಾಡೋರಿಂದ ನಾವು ಆದಷ್ಟು ದೂರ ಇದ್ದು ಬಿಡಬೇಕು. ಅವರಿಂದ ನಮಗೆ ಕೆಟ್ಟದಾಗುತ್ತೋ ಆಗೋದಿಲ್ವೋ ಅದು ಎರಡನೇ ಮಾತು. ದೂರ ಇದ್ದುಬಿಟ್ರೆ ನಮಗೆ ಒಳ್ಳೇದಲ್ಲ. ಹಾಗಾಗಿ ನಾನು ಈ ಎಪಿಸೋಡನ್ನು ಮಾಡಿದ್ದೆ. ಇವತ್ತಿನ ಎಪಿಸೋಡು ಯಾರ್ಯಾರಿಗೆ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹೆಚ್ಚೆಚ್ಚು ಮಂದಿಗೆ ಶೇರ್ ಮಾಡಿರಿ, ಹೆಚ್ಚೆಚ್ಚು ಲೈಕ್ ಕೊಡ್ರಿ, ಅಂದರೆ ಹೆಚ್ಚೆಚ್ಚು ಮಂದಿ ನೋಡೋಕೆ ಅವಕಾಶ ಸಿಗ್ತೈತಿ. ಮತ್ತು ಇದೇ ಮೊದಲೇ ಬಾರಿ ನಮ್ಮ ಚಾನಲನ್ನು ನೋಡುವಂಥವ್ರಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆಮೇಲೆ ಈ ಹೆಚ್ಚು ವಾಟ್ಸಪ್ ಗ್ರೂಪ್, ಫೇಸ್ಬುಕ್, ಶೇರ್ ಚಾಟ್ ಈ ಥರದಲ್ಲೆಲ್ಲ ನಮ್ಮ ವಿಡಿಯೋನ ಶೇರ್ ಮಾಡ್ತಾ ಬರ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸಾಕತ್ತೀನಿ. ಹೋಗಿ ಬರ್ರಿ. ಎಲ್ಲರಿಗೂ ಟಾಟಾ ಬಾಯ್ ಬಾಯ್, ಲವ್ ಯು ಆಲ್.